ಈ ಎಲ್ಲ BA 4ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ರಾಜ್ಯಶಾಸ್ತ್ರ ವಿಭಾಗದ BA 4ನೇ ಸೆಮಿಸ್ಟರ್ ರಾಜ್ಯಶಾಸ್ತ್ರ ವಿಭಾಗದ DSC 7ರ ಅಧ್ಯಾಯ 2 ರಾಜಕೀಯ ವ್ಯವಸ್ಥೆಯ ಪ್ರಕಾರಗಳು ಮತ್ತು ವರ್ಗೀಕರಣ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಭಾಗ 4 ವಿಡಿಯೋ ಇದಾಗಿದೆ. ಈಗಾಗಲೇ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂಥ ಭಾಗ 3 ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಿಸಿದಂತಹ 4 ಪ್ರಶ್ನೆಗಳನ್ನು ಚರ್ಚೆ ಮಾಡಲಾಗಿದ್ದು ಆ ವಿಡಿಯೋಗಳನ್ನ ತೆಗೆದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಂತ ಹೇಳುತ್ತಾ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಇದೇ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಅಧ್ಯಾಯ 5 ಮ್ಯಾಕ್ಸ್ ವೆಬರ್ ಪ್ರತಿಪಾದಿಸಿರುವ ವಿಧಿಬದ್ಧ ಅಧಿಕಾರಗಳನ್ನು ಪರಿಶೀಲಿಸಿರಿ. ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಪ್ರಶ್ನೆ ಏನು? ಮ್ಯಾಕ್ಸ್ ವೆಬರ್ ಪ್ರತಿಪಾದಿಸಿರುವ ವಿಧಿಬದ್ಧ ಅಧಿಕಾರಗಳನ್ನು ಪರಿಶೀಲಿಸಿರಿ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ, ಮ್ಯಾಕ್ಸ್ ವೆಬಲ್ಲರ ರಾಜಕೀಯ ವ್ಯವಸ್ಥೆಯ ವರ್ಗೀಕರಣ, ಮ್ಯಾಕ್ಸ್ ವೆಬಲ್ಸ್ ಕ್ಲಾಸಿಫಿಕೇಶನ್ ಆಫ್ ಪೊಲಿಟಿಕಲ್ ಸಿಸ್ಟಮ್. ಮ್ಯಾಕ್ಸ್ ವೆಬಲ್ ಜರ್ಮನಿಯ ಶ್ರೇಷ್ಠ ಚಿಂತಕ, ಹೆಸರಾಂತ ಸಮಾಜಶಾಸ್ತ್ರಜ್ಞರಾಗಿರುವ ವೆಬಲ್ ತಮ್ಮ ಸಾಮಾಜಿಕ ಚಿಂತನೆಗಳ ಭಾಗವಾಗಿ ರಾಜಕೀಯ ಅಂಶಗಳ ವಿಶ್ಲೇಷಣೆಗೂ ಮುಂದಾದವರು. ವೆಬಲ್ ದೃಷ್ಟಿಯಲ್ಲಿ ಸಮಾಜದಲ್ಲಿನ ವಿವಿಧ ಗುಂಪುಗಳ ನಡುವೆ ಅಧಿಕಾರ ಹಂಚಿಕೆಗೆ ಸಂಬಂಧಿಸಿರುವ ಚಟುವಟಿಕೆಗಳಲ್ಲಿ ರಾಜಕೀಯವು ಎನಿಸುತ್ತದೆ. ಜೊತೆಗೆ ಇತರರ ಮೇಲೆ ಕಾನೂನುಬದ್ಧವಾಗಿ ಅಥವಾ ಸಮಾಜ ಒಪ್ಪಿತ ರೂಪದಲ್ಲಿ ಪ್ರಭಾವ ಬೀರುವುದು ಅಧಿಕಾರ ಎನಿಸಿಕೊಳ್ಳುತ್ತದೆ. ಈ ಅಧಿಕಾರವನ್ನು ಕುರಿತಂತೆ ಆಳವಾದ ಚಿಂತನೆಗಳನ್ನು ಮಂಡಿಸಿದ ವೆಬಲ್ ತನ್ನ ಮೂಲಕ ರಾಜಕೀಯ ವ್ಯವಸ್ಥೆ ಕುರಿತಾದ ವಿಚಾರಗಳನ್ನು ಪ್ರತಿಪಾದಿಸಿರುವರು. ವೆಬರ್ ದೃಷ್ಟಿಯಲ್ಲಿ ಭೂಪ್ರದೇಶವೊಂದರ ನ್ಯಾಯಬದ್ಧ ಅಧಿಕಾರವನ್ನು ಚಲಾಯಿಸುವ ಏಕಸ್ವಾಮ್ಯ ಪಡೆದಿರುವ ಸಾಂಸ್ಥಿಕ ರಚನೆಯೇ ರಾಜಕೀಯ ವ್ಯವಸ್ಥೆ. ಈ ಮುಂದೆ 3 ಬಗೆಯ ವಿಧಿಬದ್ಧ ಅಧಿಕಾರಗಳ ಬೆಳಕಿನಲ್ಲಿ ಅವರ ದೃಷ್ಟಿಕೋನದ ರಾಜಕೀಯ ವ್ಯವಸ್ಥೆಗಳ ವರ್ಗೀಕರಣವನ್ನು ನಾವು ಮನವರಿಕೆ ಮಾಡಿಕೊಳ್ಳುತ್ತಾ ಹೋಗೋಣ ಬನ್ನಿ. ಮೊದಲನೆಯ ವಿಧಿಬದ್ಧ ಅಧಿಕಾರವನ್ನು ನೋಡೋದಾದರೆ ಸಾಂಪ್ರದಾಯಿಕ ವಿಧಿಬದ್ಧ ಅಧಿಕಾರ, ಟ್ರೆಡಿಷನಲ್ ಅಥಾರಿಟಿ. ವೆಬಲ್ ಅಭಿಪ್ರಾಯದಲ್ಲಿ ಪರಂಪರಾಗತವಾಗಿ ಬಂದಿರುವ ನಂಬಿಕೆ, ಆಚರಣೆ, ಅಭ್ಯಾಸಗಳ ತಳಹದಿಯುಳ್ಳ ಅಧಿಕಾರವು ಸಾಂಪ್ರದಾಯಿಕ ವಿಧಿಬದ್ಧ ಅಧಿಕಾರವಾಗಿದೆ. ಈ ಅಧಿಕಾರವು ಸಮಾಜದಲ್ಲಿ ಕಾಲಾನುಕ್ರಮದಲ್ಲಿ ಬೆಳೆದು ಬಂದ ಅಲಿಖಿತ ನಿಯಮಗಳನ್ನು ಆಧರಿಸುತ್ತದೆ. ಹಲವು ತಲೆಮಾರಿನಿಂದ ಜನರ ದೈನಂದಿನ ಜೀವನದಲ್ಲಿ ಹಾಸುಹೊಕ್ಕಾಗಿರುವ ಸಂಪ್ರದಾಯಗಳು ನಾಯಕನೊಬ್ಬನ ನ್ಯಾಯಬದ್ಧ ಅಧಿಕಾರದ ಮುಂದುವರಿಕೆಗೆ ಕಾರಣವಾಗುತ್ತವೆ ಎಂಬುದು ವೆಬಲ್ಲರ ನಂಬಿಕೆ. ರಾಜನಿಗೆ ವಿಧೇಯತೆ ತೋರುವ ಮೂಲಕ ಸಾಮಾಜಿಕ ಸುವ್ಯವಸ್ಥೆ ಕಾಪಾಡುವಲ್ಲಿ ಸಾಂಪ್ರದಾಯಿಕ ವಿಧಿಬದ್ಧ ಅಧಿಕಾರ ಪ್ರಧಾನ ಪಾತ್ರ ನಿರ್ವಹಿಸುತ್ತದೆ ಎಂಬುದು ವೆಬಲ್ಲರ ವಾದವಾಗಿತ್ತು. ಈ ಸಾಂಪ್ರದಾಯಿಕ ವಿಧಿಬದ್ಧ ಅಧಿಕಾರಕ್ಕೆ ಆನುವಂಶಿಕ ಅರಸರು, ರೋಮನ್ ಕ್ಯಾಥೋಲಿಕ್ ಚರ್ಚಿನ ಮುಖ್ಯಸ್ಥರು, ಆಧ್ಯಾತ್ಮಿಕ ನಾಯಕರು ಹೊಂದಿರುವ ಅಧಿಕಾರವು ಉತ್ತಮ ಉದಾಹರಣೆಯಾಗಿದೆ. ಇನ್ನು ಎರಡನೇದಾಗಿ ಬರುವುದೇ ದೈವದತ್ತ ವಿಧಿಬದ್ಧ ಅಧಿಕಾರ, ಕ್ಯೂರಿಸಿಮೇಟಿಕ್ ಅಥಾರಿಟಿ. ಇತರರ ವಿಧೇಯತೆಯನ್ನು ಗಳಿಸಿಕೊಳ್ಳಲು ವ್ಯಕ್ತಿಯೊಬ್ಬ ಹೊಂದಿರುವ ಅಸಾಮಾನ್ಯ ಸಾಮರ್ಥ್ಯವನ್ನು ದೈವದತ್ತ ವಿಧಿಬದ್ಧ ಅಧಿಕಾರ ಎನ್ನಬಹುದಾಗಿದೆ. ಕೆಲವೇ ವ್ಯಕ್ತಿಗಳಲ್ಲಿರುವ ಸರ್ವರ ವಿಧೇಯತೆ ಪಡೆಯಬಲ್ಲ ಆಕರ್ಷಕ ವ್ಯಕ್ತಿತ್ವದ ಗುಣಲಕ್ಷಣವನ್ನು ವೆಬಲ್ ಕರಿಸ್ಮಾ ಎಂದಿರುವರು. ವೆಬಲ್ ಅಭಿಪ್ರಾಯದಲ್ಲಿ ಕರಿಸ್ಮಾ ಹೊಂದಿರುವ ವ್ಯಕ್ತಿಗಳು ಚಲಾಯಿಸುವ ಅಧಿಕಾರವು ದೈವಿಕ ಅಧಿಕಾರವೆಂಬ ಮನೋಭಾವನೆಯನ್ನು ಜನರಲ್ಲಿ ಮೂಡಿಸುತ್ತದೆ. ಜೊತೆಗೆ ಸ್ವಯಂ ಪ್ರೇರಿತವಾಗಿ ವಿಧೇಯತೆ ತೋರುವ ಮೂಲಕ ದೈವದತ್ತ ನಾಯಕರನ್ನು ಜನರು ಅನುಸರಿಸಬಹುದೆಂಬುದು ವೆಬಲ್ ಪ್ರತಿಪಾದನೆ. ಸಾಂಪ್ರದಾಯಿಕ ವಿಧಿಬದ್ಧ ಅಧಿಕಾರದಲ್ಲಿನ ಅಪವಾದಗಳನ್ನು ಮಂಡಿಸುವ ಕಾರಣಕ್ಕೆ ವೆಬರ್ ಈ ದೈವದತ್ತ ಅಧಿಕಾರವನ್ನು ಪ್ರತಿಪಾದಿಸಿರುವರು. ದೈವದತ್ತ ಅಥವಾ ಕರಿಸ್ಮಾಟಿಕ್ ವಿಧಿಬದ್ಧ ಅಧಿಕಾರವನ್ನು ಚಲಾಯಿಸುವ ವ್ಯಕ್ತಿ ಸಮಾಜದ ಜನರ ವಿಧೇಯತೆ ಗಳಿಸಲು ಆಕರ್ಷಕ ಭಾಷಣ, ವಿರೋಚಿತ ಹೋರಾಟಗಳು, ಸೈನಿಕ ಶಕ್ತಿಯ ಪ್ರದರ್ಶನದಂತಹ ನಾನಾ ತಂತ್ರಗಳನ್ನು ಅನುಸರಿಸುವುದರಿಂದ ಆತನನ್ನು ವೆಬಲ್ ಮಾಂತ್ರಿಕನಿಗೆ ಹೋಲಿಸಿದ್ದಾರೆ. ಉದಾಹರಣೆ, ಗಾಂಧಿ ಅಸಹಕಾರ, ಅಹಿಂಸೆ, ಕಾನೂನು ಭಂಗ, ಪಾದಯಾತ್ರೆ ಕೈಗೊಳ್ಳುವ ಮೂಲಕ ಭಾರತೀಯರ ವಿಧೇಯತೆ ಗಳಿಸಿದ್ದುದು
ಈ ಬಗೆಯ ಅಧಿಕಾರವನ್ನು ಚಲಾಯಿಸಿದ ಜಗತ್ತಿನ ಇತರ ನಾಯಕರೆಂದರೆ ಯೇಸು ಕ್ರಿಸ್ತ, ಜೂಲಿಯಸ್ ಸೀಜರ್, ನೆಪೋಲಿಯನ್, ನೆಲ್ಸನ್ ಮಂಡೇಲಾ ಸೇರಿದಂತೆ ಸಮಕಾಲೀನ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಪ್ರಮುಖರಾದವರು. ಗಮನಿಸಬೇಕಾದ ಅಂಶವೇನೆಂದರೆ ದೈವದತ್ತ ವಿಧಿಬದ್ಧ ಅಧಿಕಾರವು ಶಾಶ್ವತವಾಗಿರದೆ ತಾತ್ಕಾಲಿಕ ಅವಧಿಯನ್ನು ಹೊಂದಿರುತ್ತದೆ. ಜೊತೆಗೆ ಎಲ್ಲ ದೈವದತ್ತ ಅಧಿಕಾರ ಚಲಾಯಿಸುವವರು ಅನುಸರಿಸಬೇಕಾದ ಏಕರೂಪದ ನಿಯಮಾವಳಿಗಳಿಲ್ಲ. ಇನ್ನು ಮೂರನೇದಾಗಿ ಬರುವುದೇ ಕಾನೂನಾತ್ಮಕ ಹಾಗೂ ತಾರ್ಕಿಕ ಅಧಿಕಾರ, ಲೀಗಲ್ ರೇಷನಲ್ ಅಥಾರಿಟಿ. ಕಾನೂನುಗಳ ಆಧಾರದಲ್ಲಿ ಪಡೆದುಕೊಂಡು ಅಧಿಕಾರವು ಕಾನೂನುಬದ್ಧ ಅಧಿಕಾರ. ಸಮಕಾಲೀನ ಎಲ್ಲ ದೇಶಗಳ ಅಧಿಕಾರಶಾಹಿ ವರ್ಗದವರು ಅಂದರೆ ನಾಗರಿಕ ಸೇವಾ ವರ್ಗದ ನೌಕರರು ಕಾನೂನಾತ್ಮಕವಾಗಿ ಪಡೆದ ಅಧಿಕಾರವನ್ನು ಕಾನೂನುಗಳು ಬೆಳಕಿನಲ್ಲಿಯೇ ಚಲಾಯಿಸುವುದರಿಂದ ಕಾನೂನಾತ್ಮಕ ಅಧಿಕಾರವನ್ನು ವೆಬರ್ ಅಧಿಕಾರಶಾಹಿಗಳು ಅಧಿಕಾರವೆಂದು ಪ್ರತಿಪಾದಿಸಿರುವರು. ದೇಶದ ಸರ್ಕಾರದಿಂದ ರಚಿಸಲ್ಪಟ್ಟ ಜಾರಿಗೊಂಡ ಕಾನೂನಾತ್ಮಕ ಅಧಿಕಾರಕ್ಕೆ ಜನರು ಸಹಜವಾಗಿ ವಿಧೇಯತೆ ತೋರುವರೆಂಬುದು ವೆಬಲ್ಲರ ನಂಬಿಕೆಯಾಗಿತ್ತು. ಅಧಿಕಾರಶಾಹಿ ವರ್ಗದವರು ಕಾನೂನಿನನ್ವಯ ತಮ್ಮ ವ್ಯಾಪ್ತಿಗನುಸಾರವಾದ ಅಧಿಕಾರವನ್ನು ಚಲಾಯಿಸುವ ಮೂಲಕ ಸಮಾಜದಲ್ಲಿ ಸುವ್ಯವಸ್ಥೆ ತರಲು ಕಾರಣರಾಗುತ್ತದೆ ಎನ್ನುವ ಮೂಲಕ ತಾರ್ಕಿಕ ಮತ್ತು ಕಾನೂನಾತ್ಮಕ ಅಧಿಕಾರವನ್ನು ವೆಬರ್ ಬಹುವಾಗಿ ಬೆಂಬಲಿಸಿರುವವರು. ಕಾನೂನಿನ ತಳಹದಿಯಲ್ಲಿ ಪೊಲೀಸರು, ನ್ಯಾಯಾಧೀಶರು, ಜಿಲ್ಲಾಧಿಕಾರಿಗಳು ಸೇರಿದಂತೆ ವಿವಿಧ ದರ್ಜೆಯ ಅಧಿಕಾರಶಾಹಿಗಳ ಚಲಾಯಿಸುವ ಅಧಿಕಾರವೇ ಕಾನೂನುಬದ್ಧ ತರ್ಕಬದ್ಧ ಅಧಿಕಾರವೆನಿಸುತ್ತದೆ. ಗಮನಿಸಬೇಕಾದ ಅಂಶವೇನೆಂದರೆ ಈ ಕಾನೂನಾತ್ಮಕ ಹಾಗೂ ತಾರ್ಕಿಕ ಅಧಿಕಾರವು ಅಧಿಕಾರಶಾಹಿ ವರ್ಗದ ನಿರಂಕುಶತೆಗೆ ದಾರಿ ಮಾಡಿಕೊಡಬಹುದಾದ ಸಾಧ್ಯತೆ ಅಧಿಕವಾಗಿರುವುದು. ಈ ಮೇಲೆ ಚರ್ಚಿಸಲಾದ 3 ಬಗೆಯ ವಿಧಿಬದ್ಧ ಅಧಿಕಾರಗಳ ನೆರವಿನಿಂದ ವೆಬಲ್ ರಾಜಕೀಯ ವ್ಯವಸ್ಥೆಯೊಂದರ ಕೇಂದ್ರವಾದ ಅಧಿಕಾರದ ತಳಹದಿಯಲ್ಲಿ ಅವುಗಳನ್ನು ವರ್ಗೀಕರಿಸಲು ಪ್ರಯತ್ನಿಸಿರುವುದು. ಆಸಕ್ತಿದಾಯಕ ಅಂಶವೇನೆಂದರೆ 3 ಬಗೆಯ ಅಧಿಕಾರದ ಮೂಲಕ ಆಳುವ ನಾಯಕರು ಮತ್ತು ಆಳಿಸಿಕೊಳ್ಳುವ ಪ್ರಜೆಗಳ ಸಂಬಂಧವನ್ನು ವಿವರಿಸಲು ಪ್ರಯತ್ನಿಸುವುದರೊಡನೆ ನ್ಯಾಯಬದ್ಧತೆಯುಳ್ಳ ರಾಜಕೀಯ ವ್ಯವಸ್ಥೆಯನ್ನು ಪ್ರತಿಪಾದಿಸಲು ವೆಬರ್ ಮುಂದಾಗಿರುವರು. ಆದರೆ ರಾಜಕೀಯ ವ್ಯವಸ್ಥೆ ವಿಶಾಲ ಪರಿಕಲ್ಪನೆಯಾಗಿದ್ದು ವೆಬರ್ ವಿಶ್ಲೇಷಣೆಯು ಸೀಮಿತ ಸ್ವರೂಪವನ್ನು ಪ್ರತಿನಿಧಿಸುವಂತಬಹುದಾಗಿದೆ ಎಂಬುದು ಇಷ್ಟು ವೆಬಲ್ಲರ ಒಂದು ಪ್ರತಿಪಾದಿಸುವಂತಹ ವಿಧಿಬದ್ಧ ಅಧಿಕಾರಗಳ ಬಗ್ಗೆ ಒಂದು ಸಂಪೂರ್ಣವಾದಂಥ ಉತ್ತರವಾಗಿತ್ತು ಅಂತ ಹೇಳ್ತಾ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂಥ ಅಷ್ಟೂ ಪ್ರಶ್ನೆಗಳನ್ನು ಪಾರ್ಟ್ ವೈಸ್ ಆಗಿ ನಿಮ್ಮ ಮುಂದೆ ತರುವ ಪ್ರಯತ್ನವನ್ನು ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇದೇ ರೀತಿ ಮುಂದಿನ ಕ್ಲಾಸಲ್ಲಿ ಮತ್ತೆ ಭೇಟಿಯಾಗೋಣ. ಇದೇ ರೀತಿ ಮುಂದಿನ ಅಧ್ಯಾಯಗಳನ್ನ ಚರ್ಚೆ ಮಾಡೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.